ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಬೆನ್ನೂರು. ಜಯಪ್ರಕಾಶ್ ನಾಗ್ತಿಯಲ್ ಸರ್ ಅವರು ಮಾಡಿದ 15 ಸಾಧಕರ ಸಂದರ್ಶನ, ಅದರ ಆಧಾರಿತದ ಮೇಲೆ ಸಾಹಿತ್ಯ ಚಂದನ ಅಂತ ಅವರು ಪುಸ್ತಕ ಬರೆದರು. ಆ ಪುಸ್ತಕದಲ್ಲಿ 13ನೇ ಚಾಪ್ಟರು ಒಬ್ಬ ಸಾಹಿತಿ ಬಗ್ಗೆ ಇದೆ. ಅದ್ರ ಬಗ್ಗೆ ನಾನು ವಿಷಯ ಮಂಡನೆ ಮಾಡ್ತೀನಿ. 13ನೇ ಚಾಪ್ಟರ್ನಲ್ಲಿ ಕೈಂತಜೆ ನರಸಿಂಹ ಭಟ್ರು ಅಂಥೇಳಿ ಒಬ್ಬರು ಸಾಹಿತಿ, ಇವರು ಕವಿಗಳು. ಇವರು ಮೂಲತಃ ಬಂಟ್ವಾಳ ತಾಲೂಕಿನವರಾಗಿದ್ದು, ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನವರು. ಇವರು ಒಬ್ಬ ಪ್ರಸಿದ್ಧ ಸಾಹಿತಿ ಮತ್ತು ಇವರು ಕವಿಯಾಗಿದ್ದಾರೆ. ಅದೇ ರೀತಿ ಅವರು ಕೃಷಿಯನ್ನು ವೃತ್ತಿಯನ್ನು ಮಾಡಿಕೊಂಡು ಮತ್ತು ಸಾಹಿತ್ಯವನ್ನು ಪ್ರವೃತ್ತಿಯನ್ನು ಮಾಡಿಕೊಂಡು ಅವರು ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಅವರು ಕನ್ನಡ ಸಾಹಿತ್ಯದ ಒಂದು ಸಾಕಾರ ಮೂರ್ತಿ ಅಂತ ಹೇಳ್ಬೋದು ನಾವು. ಮತ್ತು ಕಾವ್ಯಕ್ಕೆ ಜೀವನ ತುಂಬಿ ಮತ್ತು ಗದ್ಯ ಕಮಕ ಮತ್ತು ನಾಟಕ ರಂಗಗಳಲ್ಲಿ ಒಂದು ಛಾಪವನ್ನು ಮೂಡಿಸಿದ್ದಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇದಿಲ ಗ್ರಾಮದಲ್ಲಿ ಇವರು ಶ್ರೀಮತಿ ಸಾವಿತ್ರಿ ಮತ್ತು ಸದಾಶಿವ ಭಟ್ರಿಗೆ 1935ರಲ್ಲಿ ಜನಿಸಿದರು. ಇವರು 1961ರಲ್ಲಿ ಕನ್ನಡದಲ್ಲಿ ಪದವಿಯನ್ನು ಪಡೆದರು. ಅದೇ ರೀತಿ ಅವರು ಅವರದೇ ಆದ ಗ್ರಾಮದಲ್ಲಿ, ಕೇದಿಲ ಗ್ರಾಮದಲ್ಲಿ ಅಡಿಕೆ ತೋಟದಲ್ಲಿ ಕೃಷಿಯನ್ನು ಮುಂದುವರಿಸಿದರು. ಮತ್ತು ಅವರು 14ನೇ ವಯಸ್ಸಿನಲ್ಲಿ ಕವಿತೆಯನ್ನು ಬರೆಯುವುದು ಮತ್ತು ಹಾಡನ್ನು ಹಾಡುವುದು ಒಂದು ಹವ್ಯಾಸವನ್ನು ರೂಪಿಸಿಕೊಂಡ್ರು. ಇದರಿಂದಾಗಿ ಅವರು ಹೆಚ್ಚು ಕವನ ಬರಲಿಕ್ಕೆ ಸಹಾಯವಾಯಿತು. ಮತ್ತು ಅದೇ ರೀತಿ ಉದಾಹರಣೆಗೆ ಹೇಳೋದಾದರೆ ಅವರು ಶ್ರೀ ದೇವಿ ಮಹಾತ್ಮೆ ಮತ್ತು ತುಳುನಾಡಿನ ಕಲೆಗಳು ಇದರ ಬಗ್ಗೆ ಅವರು ಕಾವ್ಯವನ್ನು ರಚಿಸಿದರು. ಇವರು ಮಾಡಿದ ಒಂದು ಸಾಧನೆ ಬಗ್ಗೆ ನೋಡಿ ಗುರುತಿಸಿ ಸಂಘ ಸಂಸ್ಥೆಗಳು ಸನ್ಮಾನವನ್ನು ಮಾಡಿದವು. ಅದೇ ರೀತಿ ಅವರು ಬಂಟ್ವಾಳ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಸಾಧನೆಯನ್ನು ಮಾಡಿದರು. ಇವರ ಬಗ್ಗೆ ಇನ್ನೊಂದು ವಿಷಯ ಹೇಳೋದಾದರೆ, ಇವರ ಮೆಚ್ಚಿದ ಕವಿ ಕುಮಾರವ್ಯಾಸ. ಮತ್ತು ಇವರ ಪ್ರಕಾರ ಕಾವ್ಯ ಹೇಗಿರ್ಬೇಕಂದ್ರೆ ಶಬ್ದ ಬ್ರಹ್ಮನೊಟ್ಟಿಗೆ ಮತ್ತು ರಸ ಸರಸ್ವತಿ ಒಂದು ಸುಂದರ ಸಮುದ್ರ ಮೇಳ ಇದ್ದಂಗೆ ಇರಬೇಕು. ಮತ್ತು ಇವ್ರ ಪ್ರಕಾರ ಕವಿ ಆಗಲಿಕ್ಕೆ ಏನು ಬೇಕು? ಕವಿ ಆಗಲಿಕ್ಕೆ ಪ್ರತಿಭೆ ಬೇಕು. ಅದ್ರ ಜೊತೆಗೆ ದೇವರ ಕರುಣೆ, ತಂದೆ ತಾಯಿಯ ಕರುಣೆ ಇದೆಲ್ಲ ಇರಬೇಕು ಅಂತ ಅವ್ರು ಹೇಳ್ತಾರೆ. ಇವರು 1980ರಲ್ಲಿ ಶ್ರೀ ದೈವಿ ಮಹಾತ್ಮೆ ಎಂಬ ಪುಸ್ತಕವನ್ನು ಇವರು ಬರೆದರು. ಇವರು ಇದಷ್ಟೇ ಅಲ್ಲ, ಕೆಲವು ನಾಟಕದಲ್ಲಿ ಪ್ರದರ್ಶನವನ್ನು ಮಾಡಿದರು, ಪಾತ್ರವನ್ನು ವಹಿಸಿದರು. ಆಮೇಲೆ ಇವರು ಕೆಲವು ನಾಟಕದಲ್ಲಿ ನಿರ್ದೇಶನವನ್ನು ಕೂಡ ಮಾಡಿದರು. ಕೊನೆಯದಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ಅವರಿಗೆ ಸಾಹಿತ್ಯ ಮತ್ತು ಕೃಷಿಯಿಂದ ಅವರಿಗೆ ಸಂತೃಪ್ತಿ ಸಿಕ್ಕಿದೆ ಅಂತ ಹೇಳಿದರು. ಮತ್ತು ಸಾಹಿತ್ಯ ಮತ್ತು ಕೃಷಿ ಇದರಿಂದ ಅವರು ಸಂತೋಷವಾಗಿದೆ ಅಂತ ಹೇಳಿದರು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.